ಇದು 3 ತಿಂಗಳಿಂದ ನೋಡ್ತಾ ಇದ್ದೀನಿ, ಅದಕ್ಕೆ ಬರಗೋದಕ್ಕೆ ಆಗ್ತಾ ಇಲ್ಲ. ಒಂದ್ ವೇಳೆ ಇವ್ರು ಹಂಗೇನೋ ಏನೋ ಸುಮ್ನೆ ಇದ್ದೆ ನಾನು. ಇಲ್ಲಿ ಬಂದ್ಮೇಲೆ ಫಸ್ಟ್ ಡೇನೆ ಸ್ವಲ್ಪ ನೋವೆಲ್ಲ ಕಮ್ಮಿ ಆಯ್ತಾ. ಎಷ್ಟು ವರ್ಷ ಆಯ್ತು ಸಮಸ್ಯೆಗೆ? ಇವಾಗ 2-3 ತಿಂಗಳಿಂದ ಆರ್ಥರೈಟಿಸ್ ಫೀವರ್ ಬಂತು. ಫೀವರ್ ಇಂದ ಹೆವಿ ಆಗೋಯ್ತು ಪೇನ್. ಇಲ್ಲಿ ಪೇನ್ ಇದೆ ಅಂತಾನೆ ನನ್ಗೆ ಗೊತ್ತಿಲ್ಲ, ಅಷ್ಟೊಂದು ಪೇನ್. ಎಲ್ಲ ಜಾಗದಲ್ಲಿ ಬಾಡಿಲೇ ಪೇನ್. ಕುತ್ತಿಗೆ, ಸೊಂಟ, ಮಂಡಿ, ಕಾಲು, ಲೆಗ್ಸು, ಕೈ ಲೆಗ್ಸು ಫುಲ್ ಪೇನ್ ಆಗೋಯ್ತು. ಅವ್ರಿಗೆ ಫಸ್ಟ್ ಟೈಮ್ ನಂಬಿಕೆ ಬಂದ್ಬಿಟ್ಟಿದ್ದಾರೆ. ಇಲ್ಲ ಕ್ಯೂರ್ ಆಗ್ತದೆ. ಅವ್ರ ಮಗನಿಗೆ ಹೇಳಿದ್ರು, ನೀನೇನು ಹೇಳ್ಬೇಡ, ಅಲ್ಲಿ ಫಸ್ಟ್ ಟೈಮೇ ಕ್ಯೂರ್ ಆಗಿದೆ, ಇಲ್ಲಿ ಡಾಕ್ಟ್ರುಗಳೇ ಸರಿ ಇಲ್ಲ ಅಂತ ಬೈತಾ ಇದ್ರು ಅವ್ರ ಮಗನ. ಕ್ಯೂರ್ ಆಗಿದೆ ಅವ್ರಿಗೆ. ಕ್ಯೂರ್ ಆಗ್ದಲ್ಲದೆ ಏನಕ್ಕೆ ಹೋಗ್ತಾ ಇದೀವಿ ನಾವು ಅಲ್ಲಿ. ಪರವಾಗಿಲ್ಲ. ನಿಜವಾಗ್ಲೂ ಡಾಕ್ಟರ್, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆಷ್ಟು ಕ್ಯೂರ್ ಆಗಿದೆ ನನಗೆ. ನನಗೆ ನಂಬಕ್ಕಾಗ್ತಾ ಇಲ್ಲ. ನಾನು ನಂಬಕ್ಕಾಗ್ತಾ ಇಲ್ಲ. ಇಂಥವ್ರೆಲ್ಲ ಇದಾರ ಇವಾಗ್ಲೂ ಇಲ್ಲಿ ಡಾಕ್ಟರ್ ರೂಪದಲ್ಲಿ ಅಂತ ನನಗೆ ನಂಬಕ್ಕಾಗ್ತಾ ಇಲ್ಲ. ಈ ಪಥ್ಯ ಏನ್ ಮಾಡಿದ್ರಿ? ಬೆಳಗ್ಗೆ ಇದು ಖಾಲಿ ಹೊಟ್ಟಿನಲ್ಲಿ ಎಣ್ಣೆ ಕುಡಿತೀನಿ, ಕೋಕೋನಟ್ ಆಯಿಲ್. ಇಲ್ಲಿಂದಾನೆ ತಗೊಂಡೋಗ್ಬಿಟ್ಟಿದ್ದೀನಿ ಕೋಕೋನಟ್ ಆಯಿಲ್, ಅದು ತಗೊಳ್ತೀನಿ. ಆಮೇಲೆ ಇದು ಪಂಪ್ಕಿನ್ ಜ್ಯೂಸ್, ಪಂಪ್ಕಿನ್, ನಲ್ಲಿಕಾಯಿ, ಕೊತ್ತಂಬರಿ 3 ಒಂದೇ ಸಲ ಹಾಕ್ಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ಕುಡಿದ್ಬಿಡ್ತೀನಿ. ಇಲ್ಲ ಸರ್, ಕಾಸಿಗೆ ಎಲ್ಲ ಕೆಲಸ ಡಾಕ್ಟರ್ಗಳು ಇಲ್ಲಿ ಅಂತ ಒಂದು ಫಿಟ್ ಆಗಿ ಹೋಗ್ಬಿಟ್ಟಿತ್ತು. ನಾನು ಹೇಳ್ತಿದ್ದೀನಿ, ಮಂಡಿ ಆಪರೇಷನ್ ಮಾಡ್ಕೊಂಡಿರೋರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ ಅಂತ ಹೇಳ್ತಿದ್ದೀನಿ. ನೀನು ಫಸ್ಟ್ ಕ್ಯೂರ್ ಆಗು, ನೀನೆಲ್ಲ ಹೇಳೋದಿಲ್ಲ, ಆಮೇಲೆ ನಂಬೋಣ.